ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಎಲ್ಲರಿಗೂ ಗೌರಿ ಹಾಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸ್ವರ್ಣ ಗೌರಿ ವ್ರತದ ಕಥೆಯನ್ನು ಹೇಳ್ತಾ ಇದ್ದೀನಿ. ಯಾರ ಮನೆಯಲ್ಲಿ ಓದಕ್ಕಾಗಲ್ಲ ಅಂಥವ್ರು ಈ ಕಥೆಯನ್ನು ಕೇಳ್ಬೋದು. ಪೂರ್ವದಲ್ಲಿ ಸೂತ ಮಹಾಮುನಿಯು ನೈಮಿಷಾರಣ್ಯ ವಾಸಿಗಳಾದ ಶೌನಕಾದಿ ಮಹರ್ಷಿಗಳನ್ನು ಕುರಿತು ಪುರಾಣವನ್ನು ಹೇಳಲು ಉಪಕ್ರಮಿಸಿದನು. ಶೌನಕಾದಿಗಳೇ ಕೇಳಿ, ಕೈಲಾಸ ಪರ್ವತ ಶಿಖರದಲ್ಲಿ ಈಶ್ವರನ ದೇವ, ಗಂಧರ್ವ, ಸಿದ್ಧ, ವಿದ್ಯಾಧರಾದಿಗಳಿಂದ ಸಂಸೇವ್ಯಮಾನನಾಗಿ ಪಾರ್ವತಿಯೊಂದಿಗೆ ಸಿಂಹಾಸನಾರೂಢನಾಗಿರುವಲ್ಲಿ ಕುಮಾರಸ್ವಾಮಿಯು ಪರಮೇಶ್ವರನನ್ನು ನಮ್ರತೆಯಿಂದ ಕೇಳುವನು. ಪರಮಾತ್ಮ ಲೋಕದಲ್ಲಿ ಸಕಲ ಜನರಿಗೂ ಅನುಕೂಲವಾಗುವಂತೆಯೂ ಎಲ್ಲರೂ ಪುತ್ರ ಪೌತ್ರಾದಿ ಅಷ್ಟಭೋಗಗಳನ್ನು ಹೊಂದಿ ಸೌಖ್ಯವಾಗಿರುವುದಕ್ಕೂ ತಕ್ಕಂತೆ ಇರುವ ಒಂದು ವ್ರತವನ್ನು ನನಗೆ ಕರುಣಿಸೆಂದು ಕೇಳಲಾಗಿ ಪರಮೇಶ್ವರನು ಹೇಳಲಾರಂಭಿಸಿದನು. ಷಣ್ಮುಖನೇ, ಇಂದು ನೀನು ಕೇಳಿದ ಪ್ರಶ್ನೆಯು ಬಹಳ ಚೆನ್ನಾಗಿದೆ. ಸ್ವರ್ಣಗೌರಿಯ ವ್ರತ ಎಂಬುದೊಂದು ಉತ್ತಮೋತ್ತಮನಾದ ವ್ರತವು. ಅದು ಎಲ್ಲರಿಗೂ ಐಶ್ವರ್ಯವನ್ನು, ಪುತ್ರ ಪೌತ್ರಾದಿ ಸಂಪತ್ತನ್ನು ಕೊಡುವಂಥದ್ದು. ಹಿಂದೆ ಸರಸ್ವತಿ ನದಿಯ ದಡದಲ್ಲಿ ವಿಮಲಾಪುರಿ ಎಂಬುದೊಂದು ಪಟ್ಟಣವು ಪ್ರಸಿದ್ಧವಾಗಿತ್ತು. ಅಲ್ಲಿ ಚಂದ್ರಪ್ರಭನೆಂಬ ರಾಜನು ಕುಬೇರನಿಗೆ ಎರಡನೆಯನೆಂಬಂತೆ ವೈಭವದಿಂದ ಅರಸುತನಗೈಯುತ್ತಿದ್ದನು. ಆ ದೊರೆಗೆ ವಿಶಾಲ ನೇತ್ರೆಯೂ ಸೌಂದರ್ಯ ಸೌಶೀಲ್ಯಾದಿ ಸಕಲ ಗುಣಗಳಿಂದಲೂ ಕೂಡಿಯೂ ಇದ್ದ ಇಬ್ಬರು ಸತಿಯರಿದ್ದರು. ಅವರಿಬ್ಬರಲ್ಲಿ ರಾಜನು ದೊಡ್ಡ ಹೆಂಡತಿಯ ಮೇಲೆ ಪ್ರೀತಿಯನ್ನು ಹೆಚ್ಚಾಗಿಟ್ಟುಕೊಂಡಿದ್ದನು. ಹೀಗಿರುವಲ್ಲಿ ರಾಜನು ಒಂದಾನೊಂದು ದಿನ ಮೃಗಯ ವಿಹಾರಾರ್ಥವಾಗಿ ಕಾಡಿಗೆ ಹೊರಟನು. ಅಲ್ಲಿ ಅನೇಕ ಮೃಗ ಸೂಕರಾದಿಗಳನ್ನು, ಕರಡಿ, ಚಿರತೆ, ಹುಲಿ ಮೊದಲಾದವನ್ನು ಸಂಹಾರ ಮಾಡಿಕೊಂಡು ಬರುವಾಗ ದಾರಿಯಲ್ಲಿ ಇವನಿಗೆ ಆಯಾಸವಾಗಿ ದಾಹಪೀಡಿತನಾದನು. ಮುಂಭಾಗದಲ್ಲಿಯೇ ಒಂದು ದಿವ್ಯ ಸರೋವರವು ಬಂದಿತು. ರಾಜನು ಅಲ್ಲಿಗೆ ಬಂದನು. ಆ ಸರಸ್ಸಿನಲ್ಲಿ ಅನೇಕ ಅಪ್ಸರ ಸ್ತ್ರೀಯರು ಸ್ವೇಚ್ಛೆಯಿಂದ ವಿಹರಿಸುತ್ತಿದ್ದರು. ತಾವರೆ, ಕೆಂದಾವರೆ, ನೈದಿಲೆ ಮೊದಲಾದ ಹೂಗಳು ಸುವಾಸನೆಯು ಬೀರುತ್ತಿದ್ದವು. ಆ ಸರೋವರದ ನೀರು ಬಹಳ ಸ್ವಚ್ಛವಾದದ್ದು. ಅಲ್ಲಿಗೆ ರಾಜನು ಬಂದು ನೋಡುವಲ್ಲಿ ಅನೇಕ ಮಂದಿ ಅಪ್ಸರ ಸ್ತ್ರೀಯರು ದಿವ್ಯವಾದ ನುಡಿಗಳನ್ನಿಟ್ಟುಕೊಂಡು ದೇವತೆಯನ್ನು ಪೂಜಿಸುತ್ತಿದ್ದರು. ರಾಜನು ಇದನ್ನು ಕಂಡು ಅವರನ್ನು ಕುರಿತು, ನೀವು ಮಾಡುತ್ತಿರುವ ಈ ವ್ರತವು ಯಾವುದೆಂದು ಕೇಳಲು ಆ ಅಪ್ಸರ ಸ್ತ್ರೀಯರೆಲ್ಲ ರಾಜನೊಂದಿಗೆ ಹೇಳುತ್ತಾರೆ. ರಾಜನೇ, ಇದು ಸ್ವರ್ಣಗೌರಿ ವ್ರತವು. ಈ ವ್ರತವು ಅತ್ಯುತ್ತಮವಾದದ್ದಾಗಿದೆ. ನೀನು ಇದನ್ನು ಮಾಡೆಂದರು. ಆಗ ರಾಜನು ಅಪ್ಸರ ಸ್ತ್ರೀಯರನ್ನು ಕುರಿತು, ಎಲ್ಲೋ ಸ್ತ್ರೀಯರೇ, ಈ ವ್ರತವನ್ನು ಮಾಡುವ ವಿಧಾನವು ಹೇಗೆ ಎಂದು ಕೇಳಲಾಗಿ ಅವರು ರಾಜನೊಂದಿಗೆ ಹೇಳತೊಡಗಿದರು. ರಾಜನೇ ಕೇಳು, ಈ ವ್ರತವನ್ನು ಭಾದ್ರಪದ ಮಾಸದ ತದಿಗೆಯ ದಿನ ಆರಂಭಿಸತಕ್ಕದ್ದು. ಈ ವ್ರತವನ್ನು 16 ಸಂವತ್ಸರಗಳು ಮಾಡಬೇಕು. ವ್ರತಾರಂಭದಲ್ಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆ ಮಾಡಬಹುದೆಂದು ಹೇಳಿದ ಅಪ್ಸರ ಸ್ತ್ರೀಯರ ಮಾತುಗಳನ್ನು ರಾಜನು ಕೇಳಿ ಜಿತ ಮನಸ್ಸಿನಿಂದ ಕೂಡಿ ಯಥಾವಿಧಿಯಾಗಿ ಷೋಡೋಪಚಾರಗಳಿಂದ ಪೂಜೆಯನ್ಗೈದು ಷೋಡಶಗ್ರಂಥಿಯುತವಾದ ದಾರವನ್ನು ಬಲಗೈಯಲ್ಲಿ ಕಟ್ಟಿಕೊಂಡು ತನ್ನ ಊರಿಗೆ ಹಿಂತಿರುಗಿ ಬಂದನು. ತನ್ನ ಸತಿಯರಿರುವರಿಗೂ ಈ ವ್ರತ ವಿಧಾನವನ್ನು ತಿಳಿಸಿದನು. ದೊಡ್ಡ ಹೆಂಡತಿಗೆ ಇದು ಹಿತವಾಗಲಿಲ್ಲ. ರಾಜನ ಮೇಲೆ ಅತ್ಯಂತ ಆಗ್ರಹವುಳ್ಳವಳಾಗಿ ಪತಿಯ ಕೈಯಲ್ಲಿ ಕಟ್ಟಿಕೊಂಡಿದ್ದ ದಾರವನ್ನು ಕಿತ್ತು ಮನೆಯ ಆಚೆ ಬೆಳೆದಿದ್ದ ಒಂದು ಒಣಗಿದ ಮರದ ಮೇಲೆ ಬಿಸಾಡಿದಳು. ನೀನು ಈ ರೀತಿಯಾಗಿ ಮಾಡಬಾರದು ಎಂದು ರಾಜನು ಎಷ್ಟು ವಿಧವಾಗಿ ಹೇಳಿದರೂ ಅರಸಿಯು ಇದನ್ನು ಲಕ್ಷ್ಯಕ್ಕೆ ತಾರದೆ ಹೊರಕ್ಕೆ ಹಾಕಿಬಿಟ್ಟಳು. ಈ ದಾರದ ಮಹಿಮೆಯಿಂದ ಒಣಗಿದ ಮರವು ಚಿಗುರಿ ಫಲಪುಷ್ಪಗಳಿಂದ ತುಂಬಿತು. ಇದನ್ನೆಲ್ಲ ಕಿರಿಯ ಹೆಂಡತಿ ನೋಡಿ ಆತ ಪ್ರೀತಿಯಿಂದ ಅದನ್ನು ತನ್ನ ಕೈಯಲ್ಲಿ ಧರಿಸಿ ಪತಿಯ ಪ್ರೇಮಕ್ಕೆ ಪಾತ್ರರಾಗಿದ್ದಳು. ಈ ದಾರದ ಮಹಿಮೆಯಿಂದ ಐಶ್ವರ್ಯಶಾಲಿನಿಯು ಸುಖ ಸಂತೋಷಯುಕ್ತಳು ಆದಳು. ದೊಡ್ಡ ಹೆಂಡತಿಯಾದರೂ ವ್ರತವನ್ನು ತಿರಸ್ಕರಿಸಿದ್ದರಿಂದ ಅರಣ್ಯಕ್ಕೆ ಹೊರಟು ಅಲ್ಲಿ ಅನೇಕ ಋಷ್ಯಾಶ್ರಮಗಳನ್ನೆಲ್ಲ ಅಲೆದಾಡುತ್ತಿದ್ದಳು. ಇವಳನ್ನು ನೋಡಿದವರೆಲ್ಲರೂ ಇವಳನ್ನೇ ತಿರಸ್ಕರಿಸುತ್ತಿದ್ದರು. ನೀನು ಪಾಪಾತ್ಮಳು, ಪತಿಗೆ ವಿರೋಧವಾಗಿ ನಡೆದು ಇರತಕ್ಕವಳು, ನಮ್ಮ ಆಶ್ರಮಕ್ಕೆ ಬರಬೇಡ ಎಂದು ಅವಳನ್ನು ಎಲ್ಲರೂ ಅಟ್ಟುತ್ತಿದ್ದರು. ಹೀಗೆ ತಿರುಗುತ್ತಾ ಇರುವಾಗ ಎದುರಿಗೆ ಬರುತ್ತಿದ್ದ ಗಣಪತಿಯನ್ನು ನೋಡಿದಳು.
ತನ್ನ ಮನದಲ್ಲಿ ಗಣಪತಿಯನ್ನು ಧ್ಯಾನಿಸುತ್ತಾ ಮುಂದಕ್ಕೆ ಹೋಗುತ್ತಿರಲು ಅಲ್ಲಿ ವನಲಕ್ಷ್ಮಿಯ ದರ್ಶನವಾಯಿತು. ಯಾರು ಇವಳನ್ನು ಪುರಸ್ಕರಿಸದಿರಲು ಖಿನ್ನ ಮನಸ್ಕಳಾಗಿ ಬಂದು ಒಂದೆಡೆಯಲ್ಲಿ ಕುಳಿತಳು. ಆಗ ಸ್ವರ್ಣಗೌರಿಗೆ ಅವರಲ್ಲಿ ಕರುಣೆ ಉಂಟಾಯಿತು. ಕೃಪೆಯಿಂದ ಪ್ರಸನ್ನಳಾದ ಗೌರೀದೇವಿಯನ್ನು ನೋಡಿದ ಮಾತ್ರದಿಂದಲೇ ಅತ್ಯಂತ ಸಂತೋಷಗೊಂಡು ಶ್ರದ್ಧಾಭಕ್ತಿಯುತಳಾಗಿ ನಮಸ್ಕಾರವನ್ನು ಮಾಡಿ ಸ್ತುತಿಸುತ್ತಿದ್ದಳು. ಸಕಲ ಇಷ್ಟಾರ್ಥಪ್ರದಳಾದ ಪಾರ್ವತಿಯೇ, ನಿನಗೆ ನಮಸ್ಕಾರವು. ಈಶ್ವರಾರ್ಧಾಂಗ ಶರೀರಧಾರಿಣಿಯೇ, ನೀನು ಸರ್ವೋತ್ಕೃಷ್ಟಳಾಗಿರು. ಹೀಗೆಂದು ನಾನಾ ಪ್ರಕಾರದಿಂದ ಸ್ತುತಿಸಿದಳು. ಈ ರೀತಿಯಾದ ಸ್ತೋತ್ರಕ್ಕೆ ಗೌರೀದೇವಿಯು ಮೆಚ್ಚಿ ಆ ಅರಸುಗಿತ್ತಿಗೆ ಸೌಭಾಗ್ಯ ಸಂಪತ್ತು ಪುತ್ರಾದಿಗಳನ್ನು ಕರುಣೆಯಿಂದ ಅನುಗ್ರಹಿಸಿ ತಾನು ಅಂತರ್ಧಾನರಾದಳು. ರಾಜನ ಹೆಂಡತಿಯಾದರೂ ಈ ವ್ರತವನ್ನು ಭಕ್ತಿಯಿಂದ ಮಾಡಿದ್ದರಿಂದ ಸಕಲೈಶ್ವರ್ಯಗಳನ್ನು ಪಡೆದು ದೀರ್ಘ ಸೌಮಂಗಲ್ಯವತಿಯಾಗಿ ಪುತ್ರ ಪೌತ್ರಾದಿಗಳಿಂದ ಕೂಡಿ ಇಹಲೋಕದ ಸಕಲ ಸಂಪತ್ತನ್ನು ಪಡೆದು ಆನಂತರ ತನ್ನ ಪತಿಯೊಂದಿಗೆ ಶಿವಲೋಕವನ್ನು ಹೊಂದಿ ಶಾಶ್ವತವಾದ ಮುಕ್ತಿಯನ್ನು ಹೊಂದಿದಳು. ಅಂತಹ ಉತ್ತಮೋತ್ತಮವಾದ ಈ ಸ್ವರ್ಣಗೌರಿ ವ್ರತವನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೆಯೋ ಅವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಪುತ್ರ ಪೌತ್ರಾದಿಗಳನ್ನು ಪಡೆದು ಸುಖವಾಗಿರುತ್ತಾರೆ. ಆನಂತರ ಶಾಶ್ವತ ಮುಕ್ತಿಯುಂಟಾಗುತ್ತದೆ. ಹೀಗೆಂದು ಪರಮೇಶ್ವರನು ಕುಮಾರಸ್ವಾಮಿಗೆ ಹೇಳಿದನೆಂದು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳನ್ನು ಕುರಿತು ಹೇಳಿದ ಸ್ಕಾಂದ ಪುರಾಣೋಕ್ತವಾದ ಶ್ರೀ ಸ್ವರ್ಣಗೌರಿ ವ್ರತಕಥೆಯು ಸಮಾಪ್ತವಾಯಿತು.